ನಮಸ್ತೆ ಕರ್ನಾಟಕ. ಅರ್ಜುನ್ ಮೆಲ್ಲ ಕಣ್ಬಿಟ್ಟವನ ಎದುರಿಗೆ ಅವನನ್ನು ಬಿಗಿದಪ್ಪಿ ಮಲಗಿದ್ದ ತನ್ನ ಹೆಂಡತಿ ಕಂಡ್ಲು. ಬೆಳಗಿನ ಮುಂಜಾವಿನ ಕಿರಣ ಕಿಟಕಿಯಿಂದ ಮೆಲ್ಲ ಅವಳ ವದನಕ್ಕೆ ಚುಂಬಿಸಲು ಆ ಸೂರ್ಯನ ಮೇಲೂ ಕೋಪ ಮಾಡಿಕೊಂಡ. ಹುಚ್ಚ ಹುಡುಗ, ಲೋ ಸೂರ್ಯ, ಏನಿಲ್ಲ ನಿಂದು ಬೆಳಗ್ಗೆನೆ ಬಂದುಬಿಡ್ತೀಯಾ? ಒಸಿ ಲೇಟಾಗಿ ಬಾರಪ್ಪ, ನನ್ನ ಹುಡುಗಿಗೆ ಲೈನ್ ಹಾಕಿದ್ರೆ ಸರಿ ಇರೋಕ್ಕಿಲ್ಲ ಕಣ್ಲ ಎಂದು ನಗುತ್ತಾ ಬೈದಿದ್ದ. ಮುದ್ದಾಗಿ ಅಪ್ಸರಿಯಂತೆ ಹೊಳೆತಿದ್ದವಳ ಮುಖದಲ್ಲಿ ರಾತ್ರಿಯ ಆಯಾಸ ಕಳೆದಿತ್ತು. ಅವನ ರಾತ್ರಿ ರಾಮಾಯಣಕ್ಕೆ ನಮ್ಮ ಆರೋಹಿ ಕೆನ್ನೆ ಕೆಂಪಾಗಿತ್ತು. ಅಲ್ಲಲ್ಲಿ ಅವನ ಪ್ರೀತಿಯ ಗುರುತು ಕಾಣಲು ಬೆಡ್ಶೀಟ್ ಸರಿಸಿ ಅದನ್ನು ಕದ್ದು ನೋಡಿದ ಅರ್ಜುನ್ ಮನಸ್ಸು ಹುಚ್ಚು ಕೋಡಿ ಮನಸ್ಸಿನಂತೆ ಇನ್ನಷ್ಟು ಕೆರಳಿತ್ತು. ಹಾಗೆ ಆ ಮುದ್ದು ಮೊಗವನ್ನೇ ನೋಡುತ್ತಾ ತಾನಾಕೆಗೆ ಕೊಟ್ಟ ಕಷ್ಟಗಳನ್ನೆಲ್ಲ ನೆನಪಿಸಿಕೊಂಡು ಕಣ್ತುಂಬಿ ಬಂತು ತನ್ನ ಮನಸ್ಸಿನಲ್ಲಿ. ಲೇ, ನೀನು ಬೇಡ ಅನ್ನುವಾಗ ಅದು ಸಂಕಟ ಅಷ್ಟಿಷ್ಟಲ್ಲ ಕಣೆ. ಅದು ಹೇಗೆ ನಿನ್ನಂಥ ದೇವತೆಯನ್ನು ಬಿಟ್ಕೊಡೋ ಮನಸ್ಸು ಮಾಡಿದ್ನೋ ಗೊತ್ತಿಲ್ಲ. ಆದರೆ ಒಳ್ಳೆಯದಕ್ಕೆ ಮಾಡಿದ್ದೆ. ನಾನು ಶತದಡ್ಡ ಕಣೆ, ಕ್ಷಮಿಸು. ಆ ನಿನ್ನ ಶಿವಪ್ಪ ನಿನ್ನ ಗೆಲ್ಲಿಸ್ಬಿಟ್ಟ ಎಂದು ಹೇಳ್ಕೊಂಡವನು ಅವಳ ಹಣೆಗೆ ಪುಟ್ಟದಾಗಿ ಮುತ್ತಿಟ್ಟ. ಅವಳು ಕಣ್ಬಿಟ್ಟು ಜೋರ ನಗ್ತಾ, ದಡ್ಡ ಅಲ್ಲ ನೀನು ಮೂರ್ಖ, ಎದ್ದೇಳೋ ಸೀಮೆ ಸಿದ್ಧ, ಬೆಳಗ್ಗೆನೇನ್ರಿ ಇದು ಎಂದು ಅವನಿಗೆ ಬೆನ್ನು ಹಾಕಿ ಮಲಗಿದ್ಲು. ಅರ್ಜುನ್ ದೊಡ್ಡ ಕಣ್ಣು ಬಿಡುತ್ತಾ ಅವಳನ್ನು ಹಿಂದಿನಿಂದ ಅಪ್ಪಿ ಕಚ್ಚಗುಳಿ ಕೊಡುತ್ತಾ, ಲೇ ಸುಂದ್ರಿ, ನೀನು ನನ್ನ ಮನಸ್ಸಿನಲ್ಲಾಡಿದ ಮಾತು ಕದ್ದು ಕೇಳ್ತೀಯೇನೆ ಜಾಣೆ, ಅದು ಯಾವಾಗಿದ್ದೆ ಎಂದು ನಕ್ಕವನ ಹೊಟ್ಟೆ ಗುದ್ದುತ್ತಾ ತನ್ನ ಮೈಮೇಲಿದ್ದ ಬೆಡ್ಶೀಟ್ ಎದೆ ತುಂಬ ಹೊತ್ಕೊಂಡು ಎತ್ಕೊಳುತ್ತಲು. ಅವಳ ಖಾಲಿ ಬೆನ್ನಿನ ಮೇಲೆ ತುಟಿಯೂರುತ್ತಾ ಕೆಣಕ್ತಾ ಇದ್ದವನು ಅವಳ ಭುಜದ ಮೇಲೆ ತಲೆ ಇಟ್ಟು ಆಕೆ ಹೊಟ್ಟೆಯನ್ನು ಮೆಲ್ಲ ಸವರ್ದ. ಮಗಳು ಬರ್ತಾಳೆ ಎನ್ನೋ ಖುಷಿ ಜೊತೆಗೆ ಆರೋಹಿಯನ್ನು ಇನ್ನೊಮ್ಮೆ ಮದುವೆ ಆಗಬೇಕು. ಅವಳು ಕಿತ್ಕೊಟ್ಟ ತಾಳಿಯನ್ನು ಆಕೆ ಕುತ್ತಿಗೆಗೆ ಮತ್ತೊಮ್ಮೆ ಕಟ್ಟಬೇಕು. ತಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸು ಎಂದು ಕೇಳಬೇಕು ಎಂದು ತೀರ್ಮಾನಿಸಿದ್ದ. ಆರೋಹಿ, ಕ್ಷಮಿಸು. ನನ್ನ ಪುಟ್ಟ ಕೂಸನ್ನು ಹೊತ್ತ ಈ ದೇವತೆಯನ್ನು ಯಾವತ್ತೂ ಕಳ್ಕೊಳ್ಳಲ್ಲ. ನೀನೇ ಅಂತೂ ಗೆದ್ದೆ. ಹೇಳು, ಏನು ಬೇಕು? ನೀನು ಕೇಳಿದ್ದು ಕೊಡುವೆ, ಹೇಳು ಚಿನ್ನಮ್ಮ ಎಂದು ಅವಳನ್ನು ಕೇಳಲು ಆರೋಹಿ ನಗುತ್ತಾ, ಮಿಸ್ಟರ್ ಹಿಟ್ಲರ್, ಅದೆಷ್ಟು ಹತ್ತು ಕರೆಸಿ ನನ್ನ ಗೋಳುಹಿಕೊಂಡಿದೀಯಾ? ಅಷ್ಟು ಸುಲಭಕ್ಕೆ ನಿನ್ನ ಕ್ಷಮಿಸಿದ್ರೆ ಶಿವ ಮೆಚ್ಚಕ್ಕಿಲ್ಲ. ಹಿತ್ತಲಿಗೆ ಹೋಗಿ ಸ್ನಾನ ಮಾಡಿ ನಾನು ಬಾತ್ರೂಮ್ಗೆ ಹೋಗ್ತೀನಿ ಎಂದು ಎದ್ದು ಹೋದವಳ ಹಿಂದೆ ಬಾತ್ರೂಮ್ ಸೇರಿದವನ ತುಂಟಾಟಕ್ಕೆ ನಾಚುತ್ತಾ ರೀ ಎಂದು ಕೂಗಿದ್ರೂ ಬಿಡದೆ ನಮ್ಮ ಪೋಲಿ ಅರ್ಜುನ್ ಜೊತೆಯಾಗಿ ಸ್ನಾನ ಮಾಡಿ ಹೊರಬಂದಿದ್ದ. ಮಡಿ ಬಟ್ಟೆ ತೊಟ್ಟು ತಲೆ ಕೂದಲು ಒರೆಸುತ್ತಾ ಕನ್ನಡಿ ಮುಂದೆ ನಿಲ್ಲಲು ಆರೋಹಿ ಟವೆಲ್ ತೊಟ್ಟು ಹೊರಬಂದ್ಲು. ಪುಟ್ಟ ಹೊಟ್ಟೆ ಮುಂದೆ ಬಂದಿತ್ತು. ಗೊಂಬೆ ಹಂಗೆ ಕಾಣ್ತಿದ್ದ ಮುದ್ದು ಮುಖದ ಮಡದಿಯನ್ನು ಕನ್ನಡಿಯಿಂದಲೇ ನೋಡುತ್ತಾ ಸೀಟಿಯನ್ನು ಹೊಡೆದ. ಬುಲ್ಬುಲ್ ಮಾತಾಡೋಕ್ಕಿಲ್ವಾ? ನಿಲ್ಲೆ ಆರೋಹಿ, ನಾನು ಒಳ್ಳೆ ಹುಡುಗ ಅಲ್ವಾ? ನಿನ್ನ ಪ್ರೀತಿ ಮಾಡೋಕ್ಕಿಲ್ವಾ? ನನ್ನ ಪ್ರೀತಿ ಒಪ್ಪಕ್ಕಿಲ್ವಾ? ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಎಂದು ಹಾಡುತ್ತಾ ತಲೆ ಒರೆಸ್ಕೊಂಡು ಅವಳನ್ನು ಬಂದು ಗಟ್ಟಿಯಾಗಪ್ದ. ಲೋ ಹಿಟ್ಲರ್, ಬಿಡೋ, ಬೈತಿದ್ರೆ ಬೈತಾನೇ ಇರು, ಮುದ್ದು ಮಾಡಿದ್ರೆ 3 ಹೊತ್ತು ಮುದ್ದು ಮಾಡ್ತಾನೆ ಇರು. ಅದೇನಂತ ನಿಮ್ಮವ್ವ ಲಕ್ಷ್ಮಿ ಎತ್ತಿದ್ರೋ, ಬಿಡೋ ನನ್ನ, ಹೊರಗೆ ಏನಾಗ್ತಿದೆಯೋ ಏನೋ. ನಿನ್ನ ತಂಗಿಯವ್ವ ಬಂದಿರ್ತಾಳೆ, ಹೋಗು, ನಾನು ಸೀರೆ ಉಡಬೇಕು, ಬಿಡೋ ನನ್ನ ಎಂದು ತಪ್ಪಿಸ್ಕೊಂಡು ಸೀರೆ ಉಡಲು ಓಡ್ತಿದ್ದವಳ ನಡು ಬಳಸಿ, ಹೇ ಕೂಸು ಕಣೆ, ನೀನೇನು ಹಿಂಗೆ ಓಡಿದ್ರೆಂಗೆ? ನನ್ನ ಕೂಸಿದೆ ಜೋಪಾನ ಕಣೆ, ನನ್ನ ಮೇಲಿನ ಕೋಪನ ನನ್ನ ಮಗಿ ಮ್ಯಾಗ ತೋರಿಸ್ಬೇಡ್ವೆ, ದಮ್ಮಯ್ಯ ಅಂತೀನಿ ಎಂದು ಕೈ ಮುಗಿದು ಕಿವಿ ಹಿಡಿದವನ ನೋಡಿ ನಗುತ್ತಾ, ಹೋಗೋ ಹಿಟ್ಲರ್ ಎಂದು ಸೀರೆಯನ್ನು ಎತ್ಕೊಂಡ್ಳು. ಅರ್ಜುನ್ ಅದನ್ನು ಕೈಯಲ್ಲಿ ಎತ್ಕೊಂಡು, ಇನ್ನು ಮುಂದೆ ನನ್ನ ಹೆಂಡತಿಗೆ ನಾನೇ ಸೇವೆ ಮಾಡ್ತೀನಿ, ನೀನು ಈ ಮನೆ ಮಹಾರಾಣಿ ಕಣೆ, ಬಾ ಎಂದು ಅವನೇ ಆಕೆಗೆ ಸೀರೆ ಉಡಿಸಿ ಕನ್ನಡಿ ಮುಂದೆ ಕೂರಿಸಿ ಆಕೆ ಹಸಿ ತಲೆ ಕೂದಲನ್ನು ಒರೆಸಿ ಹಿಡಿದು ಮೆಲ್ಲಗೆ ಬಾಚಿದ. ಅವಳು ಕನ್ನಡಿಯಲ್ಲಿ ಅವರಿಬ್ಬರ ಪ್ರತಿಬಿಂಬ ನೋಡುತ್ತಾ ಕಣ್ತುಂಬಿಕೊಂಡು, ರೀ ಏನಂದ್ರೆ ಎಂದು ರಾಗ ಎಳೆದ ಮಡದಿಯನ್ನು ನೋಡುತ್ತಾ, ಏನಮ್ಮಿ ಎಂದು ಕೇಳ್ದ. ಏನಂದ್ರೆ ಮತ್ತೆ ನನ್ನ ಕುತ್ತಿಗೆಗೆ ತಾಳಿ ಕಟ್ತೀರಾ? 7 ಜನ್ಮಕ್ಕೂ ನನಗೆ ನೀನೇ ಬೇಕು ಅರ್ಜುನ್. ನನಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ. ಅದು ನಿನಗೆ ಅರ್ಥ ಆದರೆ ಸಾಕು. ಬದುಕಲ್ಲಿ ನಾನು ನಿಮ್ಮನ್ನು ಮದುವೆ ಆದಾಗಿನಿಂದ ನನಗೆ ನೀವು ನೋವು ಕೊಟ್ಟಿರ್ಬೋದು, ಆದರೆ ನಿನ್ನ ಮನಸ್ಸಲ್ಲಿ ನನ್ನ ಮೇಲಿರೋ ಅದೆಷ್ಟೋ ಕನಸು, ಆ ಹೃದಯ ತುಂಬ ಪ್ರೀತಿ ಇಟ್ಟುಕೊಂಡು ಮುಚ್ಚಿಡ್ತಿದೆಯಾ ಅಲ್ವಾ?
ಎಲ್ಲಿ ನನ್ನ ಮೇಲಿನ ಮೋಹ ಪ್ರೀತಿಯಿಂದ ನಿನ್ನ ತಂಗಿ ಮತ್ತು ನಿನ್ನ ಮಧ್ಯೆ ನಾನು ಗೋಡೆ ಹಾಕ್ತೀನಿ ಅಂತ ತಾನೇ? ಆ ಭಯ ಯಾಕೆ ಅರ್ಜುನ್? ನಿಮಗೆ ಇನ್ನೂ ನನ್ನ ಮೇಲೆ ಅನುಮಾನನಾ ಎಂದು ಕಣ್ಣೀರಾಗ್ತಾ ನೋಡಿದ ಆರೋಹಿಯನ್ನು ಆಗಿ ಗಟ್ಟಿಯಾಗಿ ಅಪ್ಕೊಂಡ. ಇಲ್ಲ ಕಣೆ, ಇಲ್ಲ ಬಂಗಾರ, ನಿನ್ನ ಮೇಲೆ ನಾನು ಅನುಮಾನ ಪಟ್ಟರೆ ಶಿವ ಮೆಚ್ಚಕ್ಕಿಲ್ಲ ಕಣೆ. ನಿನಗೆ ನಾನು ಕೊಟ್ಟ ಪ್ರತಿ ನೋವು, ಹೊಡೆತ ಎಲ್ಲವನ್ನ ನಾನು ಮರೆತಿಲ್ಲ. ನೀನು ಗೋಡೆ ಹಾಕ್ತೀಯಾ ಅಂತ ನಾನು ಹಾಗೆ ಮಾಡಿಲ್ಲ ಕಣೆ. ಒಂದು ವೇಳೆ ನಾನೇ ನನ್ನ ತಂಗಿಯನ್ನು ನೋಯಿಸ್ಬಿಟ್ರೆ ಅನ್ನೋ ಭಯ. ಅದಕ್ಕೆ ಬಂದ ಮೇಲೆ ಅಣ್ಣ ನನ್ನ ದೂರ ಮಾಡ್ದ ಅಂತ ನೊಂದ್ಕೊಂಡು ಬಿಡ್ತಾಳೆ ಕಣ್ಣನ ಕೂಸು. ಆಕೆ ಮಗುವಿನಿಂದಲೂ ತಾಯಿ ತಂದೆ ಇಲ್ಲದೆ ನನ್ನ ಕೈಯನ್ನು ಅಣ್ಣ ಅಂತ ಹಿಡಿದ ತಬ್ಬಲಿ ಕಣೆ. ನಿನಗೆ ಕಷ್ಟ ಅಂದರೆ ಕೇಳೋಕೆ ನಿನ್ನ ಅಮ್ಮ, ಅಜ್ಜ, ಅಜ್ಜಿ ಎಲ್ಲರೂ ಇದ್ದಾರೆ ಆರೋಹಿ. ಆದರೆ ನನ್ನ ಚಿನ್ನವ ಶ್ವೇತಾಗೆ ನಮ್ಮ ಮನೆಯಲ್ಲಿ ಯಾರೂ ಇರಲಿಲ್ಲ. ತಾತಯ್ಯ ಕೂಡ ಯಾವಾಗಲೂ ಆ ಪುಟ್ಟ ಕೂಸಿಗೆ ಬೈತಾ ಇರ್ತಿದ್ರು. ಅಮ್ಮನಿಗೆ ಭಯ. ಅಪ್ಪಯ್ಯ ಅವಳನ್ನು ಚೆನ್ನಾಗಿ ನೋಡಿಕೊಂಡ್ರು. ಅವರಪ್ಪ ಹೇಳಿದ ಹಾಗೆ ತಲೆಬಾಗೋರು. ಏನು ಮಾತಾಡ್ತಾ ಇರಲಿಲ್ಲ. ಸಾಲದಕ್ಕೆ ಈ ಊರಿನ ಜನ ಅದೆಷ್ಟು ಕೆಟ್ಟದಾಗಿ ಮಾತಾಡ್ತಿದ್ರು. ಆ ಕೂಸು ಎಲ್ಲವನ್ನ ತಡ್ಕೊಂಡು ಹೇಗೋ ಬದುಕ್ತಿದ್ಲು. ಅವಳಿಗೆ ನೆಮ್ಮದಿ ಸಿಗ್ತಾ ಇದ್ದದ್ದು ಈ ಅಣ್ಣಯ್ಯನ ತೋಳಿನ ಮೇಲೆ. ಈ ಅಣ್ಣಯ್ಯ ಅಂದರೆ ಅವಳಿಗೆ ಧೈರ್ಯ. ಈ ಅಣ್ಣಯ್ಯನೇ ಅವಳಿಗೆ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅಜ್ಜ, ಅಜ್ಜಿ ಎಲ್ಲವೂ ಆಗಿದ್ದೆ. ಅವತ್ತೇ ತೀರ್ಮಾನ ಮಾಡಿದೆ. ನನಗೆ 10 ವರ್ಷ ವಯಸ್ಸಿರ್ಬೋದು. ಅಂದು ನಾನು ಅಣ್ಣನಾಗಿ ಅಷ್ಟೇ ಅಲ್ಲ, ಅವಳ ಸರ್ವಸ್ವವಾಗಿ ಅವಳಿಗಾಗಿ ನಿಂತೆ ಆರೋಹಿ. ಅವಳಿಗೆ ಒಂಚೂರು ದುಃಖ ಆಗದಂತೆ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತೆ. ಕೊನೆಗೂ ನನ್ನ ಕಣ್ಣು ತಪ್ಪಿಸಿ ಅವಳ ಬದುಕು ಸರ್ವನಾಶ ಆಗೋಯ್ತು. ಆ ಪುಟ್ಟ ಹುಡುಗಿ ನನ್ನ ಮರುವಾದೆ ಹೋಗಬಾರ್ದು ಅಂತ ಜೀವನೇ ತಗೊಳಕ್ಕೆ ಹೋಗಿತ್ತು. ಆದರೆ ನನ್ನ ಗೆಳೆಯ ಕೃಷ್ಣ ಅವಳ ಬದುಕಿಗೆ ಹೊಸ ಅರ್ಥ ಕೊಟ್ಟ. ಜೀವ ಉಳಿಸಿ ಅವಳಿಗೆ ಬಾಳು ಕೊಟ್ಟ. ಕೂಸುಗಳಿಗೆ ಅಪ್ಪನ ಹೆಸರು ಕೊಟ್ಟ. ನೀನು ಅವಳಿಗೆ ಇನ್ನೊಂದು ಜನ್ಮ ಕೊಟ್ಟ ತಾಯಿ ಕಣೆ. ಅದಕ್ಕೆ ಹಿರಿಯರು ಹೇಳೋದು ಅತ್ತಿಗೆ ಅಂದರೆ ಅಮ್ಮನಿಗೆ ಸಮ ಅಂತ. ಅಂದು ವಿಷದ ಹಾಲನ್ನೇ ಕುಡಿದು ನಮ್ಮ ಮಗು ಸತ್ರು ಚಿಂತೆ ಇಲ್ಲ ಅಂತ ನನ್ನ ತಂಗಿನ ಉಳಿಸ್ದೆ. ಅಲ್ಲೇ ನಾನು ನಿನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡೆ. ನಿನಗೆ ಒಳ್ಳೆ ಬದುಕು ನನ್ನಿಂದ ಸಿಗಲ್ಲ. ನಾನು ನಿನಗೆ ಕೇವಲ ನೋವಷ್ಟೇ ಕೊಟ್ಟೆ ಎಂದು ದಿನಾ ನೊಂದ್ಕೊಂಡೆ. ನಿನ್ನ ಮದುವೆ ಮಾಡ್ತಿದ್ರೆ ನೀನು ಸುಖವಾಗಿರ್ತೀಯ ಅಂತ ತಪ್ಪು ನಿರ್ಧಾರ ಮಾಡಿದೆ. ಆದರೆ ಕೊನೆಗೂ ನಿನ್ನ ಪ್ರೀತಿಯ ನಿರ್ಧಾರ ಗೆದ್ದು ನನ್ನ ಸೋಲಿಸ್ದೆ. ನನ್ನ ಮಂಕು ಬುದ್ಧಿಗೆ ಪಾಠ ಕಲಿಸ್ದೆ ಆರೋಹಿ. ನಾನು ಡಿವೋರ್ಸ್ ಪೇಪರ್ ಕೊಟ್ಟರು ನೀನು ನನ್ನ ಬಿಟ್ಟು ಹೋಗಲಿಲ್ಲ. ಅಲ್ಲೇ ನೀನು ಗೆದ್ದಿದ್ದೆ. ಆದರೆ ಈ ದಡ್ಡ ಬುದ್ಧಿಗೆ ಏನು ಅಷ್ಟು ಅರ್ಥ ಆಗೋಕ್ಕಿಲ್ಲ. ಇಂದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ಕ್ಷಮಿಸು ಅನ್ನೋದು ಚಿಕ್ಕ ಪದಾನೇ, ಆದರೆ ಮನಸ್ಸಿಂದ ಕೇಳ್ತೀನಿ ಕ್ಷಮಿಸು ಬಂಗಾರಿ ಎಂದು ಅವಳ ಮುಖದ ತುಂಬ ಪ್ರೀತಿಯ ಮುದ್ರೆ ಒತ್ತದ. ಆರೋಹಿ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುತ್ತು ಕೊಡುತ್ತಾ, ಇನ್ನು ಮುಂದೆ ನೀನು ನನ್ನ ಗಂಡನಾಗಿ ತುಂಬ ಪ್ರೀತಿ ಮಾಡ್ತೀನಿ ಎನ್ನು, ನನಗಷ್ಟು ಸಾಕು. ಈ ಕ್ಷಣ ಕಣ್ಣು ಬಿಡುವೆ ಎಂದು ಕಣ್ತುಂಬಿಕೊಂಡವಳ ಬಾಯಿಗೆ ತನ್ನ ಕೈಯನ್ನು ಅಡ್ಡ ಇಟ್ಟ. ಅವಳ ಮುಂದೆ ಮಂಡಿಯೂರಿ ಕುಳಿತ ಅರ್ಜುನ್ ಆಕೆ ಹೊಟ್ಟೆಯನ್ನು ಅಪ್ಪಿ, ಲೇ ಬಿಡ್ತು ನಮ್ಮಿ, ಅದ್ಯಾಕೆ ಬಾಳಿ ಬದುಕಬೇಕು ಅಂದ್ಕೊಂಡ್ರೆ ಸಾಯೋ ಮಾತಾಡ್ತೀಯ? ಬೇಡ ಕಣೆ, ಈ ರೀತಿ ಎಲ್ಲ ಮಾತಾಡಬೇಡ ಕೂಸೆ. ನನ್ನ ತಪ್ಪು ಆಯ್ತೆ, ಒಂದು ಏಟು ಹೊಡೆದು ಬಿಡು. ಇಲ್ಲ ನನಗೆ ಕಾಟ ಕೊಡು, ಕೂಗು, ಜಗಳ ಮಾಡು, ಬಿಟ್ಟು ಮಾತ್ರ ಹೋಗ್ತೀನಿ ಅನ್ಬೇಡವೆ. ನಿಜ, ನಾನು ತುಂಬ ಪ್ರೀತಿ ಮಾಡ್ತೀನಿ. ಇನ್ನು ಈ ಕಣ್ಣಲ್ಲಿ ನೀರು ಹಾಕ್ಸಲ್ಲ ಕಣಮ್ಮಿ. ಇಷ್ಟು ದಿನ ನಿನಗೆ ಬರೀ ನೋವೇ ಕೊಟ್ಟಿದ್ದೀನಿ. ಇನ್ನು ಮುಂದೆ ನಿನಗೆ ಖುಷಿ ಮಾತ್ರ ಕೊಡ್ತೀನಿ. ಹೇಳು, ಸ್ವಲ್ಪ ಹೊತ್ತು ಹಾಗೆ ಮಲ್ಕೋ. ನಾನು ಹೋಗಿ ನನ್ನ ಮುದ್ದು ಬಂಗಾರಿಗೆ ಕಾಫಿ ತಿಂಡಿ ತರ್ತೀನಿ. ನಾನೇ ತಿನ್ನಿಸ್ತೀನಿ ಸರಿನಾ ಎಂದು ಅವಳ ಉದರಕ್ಕೆ ಚುಂಬಿಸಿ ಹೊರಗೆ ಹೋಗಲು ಬಾಗಿಲು ಬಡ್ದ. ಬೆಳಗ್ಗೆ ಅವರಮ್ಮ ಬಾಗಿಲು ಹೊರಗಿಂದ ಚಿಲಕ ಹಾಕಿದ್ದಕ್ಕೆ ಅರ್ಜುನ್ ಬಾಗಿಲು ತೆಗೆಯಲು ಆಗದೆ ಜೋರಾಗಿ ಕೂಗ್ದ. ನೀಲಮ್ಮ ಬಂದು ಬಾಗಿಲು ತೆಗೆಯಲು ನಸುನಕ್ಕ. ಅರ್ಜುನ್ ಮೀಸೆ ತಿರುವುತ್ತಾ ಪಂಚೆ ಎತ್ಕೊಂಡು ಅಮ್ಮಮ್ಮ ಎಂದು ಅವರ ಕೆನ್ನೆಗೆ ಗಟ್ಟಿ ಮುತ್ತು ಕೊಟ್ಟು ಹೋಗಿದ್ದ. ನೀಲಮ್ಮ ಜೋರಾಗಿ ನಗ್ತಾ, ಲೋ ಹುಚ್ಚ ಎಂದು ಬಗ್ಗಿ ಒಳಗೆ ನೋಡಿದ್ಲು. ಆರೋಹಿ ನಗುತ್ತಾ ತಲೆ ತಗ್ಗಿಸಿದಾಗ, ಲೋ ಬಡ್ಡಿ ಹೈದ ಎಂದು ಅವನ ಹಿಂದೆ ಹೋಗಿದ್ರು. ಹಿಂದೆ ಬಂದ ಅಜ್ಜಿಯನ್ನು ನೋಡಿ ನಗ್ತಾ, ಏನಮ್ಮಮ್ಮ ಯಾಕೆ ಹಿಂದೆ ಹಿಂದೆ ಬರ್ತಿದ್ದೀರಿ ಎಂದ ಅರ್ಜುನ್ನ ನೋಡಿ ನಗ್ತಾ ನೀಲಮ್ಮನವರು ಅವನಿಗೆ ತಿಂಡಿಯನ್ನು ಬಡಿಸ್ಕೊಟ್ರು. ಅಮ್ಮ ಎಲ್ಲಿ ಎಂದು ಕೇಳಿದ ಅರ್ಜುನ್ಗೆ, ಲಕ್ಷ್ಮಿ ಕೊಟ್ಟಿಗೆಗೆ ಹೋಗಿ ಹಾಲು ಕರಿತಿದ್ದಾಳೆ ಅಂತ ಹೇಳಿದ್ರು. ಲೋ ಅದಿರಲಿ ಚಿನ್ನಪ್ಪ, ರಾತ್ರಿ ನಾನೇನಂದೆ? ಅವಳಿಂದ ದೂರ ಮಲಗು ಅಂದರೆ ನೀನೇನೋ ಮಾಡಿದೀಯಾ? ಈಗ ಕೂಸು ಹೊತ್ತವಳೆ, ನೀನು ಹೀಗೆ ಕಾಟ ಕೊಟ್ಟರೆ ಆ ಮಗು ಹೇಗೆ ಸಹಿಸ್ಕೊಳ್ತಾಳೋ ಗಡವ ಎಂದಾಗ ಅರ್ಜುನ್ ಒಳಗೊಳಗೆ ನಗುತ್ತಾ, ಅಮ್ಮಮ್ಮ ಕೇಳಿ ನೀನು
ಅದೆಲ್ಲ ನಿಂಗೆ ಯಾಕೆ? ಗಂಡ ಹೆಂಡತಿ ನಾವು. ಸುಮ್ಮನೆ ಕ್ಯಾಮೆ ನೋಡು. ಅವೆಲ್ಲ ಏನಾಗಿಲ್ಲ. ನೀನು ಅಂದ್ಕೊಂಡಿದ್ದೆಲ್ಲ ಮಾಡೋಕ್ಕಾಗುತ್ತಾ? ಅವಳು ಗರ್ಭಿಣಿ ಅಂತ ನನಗೆ ಗೊತ್ತೈತೆ ಎಂದು ಮುಖ ಕೊಡದೆ ಕುಸು ಕುಸು ನಗುತ್ತಾ ನುಡಿದವನ ಕಿವಿಯನ್ನು ಗಟ್ಟಿಯಾಗಿ ಹಿಂಡಿದ್ಲು. ಮುಚ್ಚಿಡಬೇಕು ಎಂದ ವಿಷಯದ ಗುಟ್ಟು ರಟ್ಟಾಗಿತ್ತು. ಅಜ್ಜಿ ಕೈಯಲ್ಲಿ ಮೊಮ್ಮಗ ಸಿಕ್ಬಿದ್ದಿದ್ದ. ನಮ್ಮ ಪೋಲಿ ಅರ್ಜುನ್ ರಸಿಕರ ರಾಜ ಎಂದು ಚೆನ್ನಾಗಿ ಗೊತ್ತಿತ್ತು. ಅಜ್ಜಿ ಅವನ ಬೆನ್ನಿಗೆ ಗುದ್ದುತ್ತಾ, ಅರೆ ಬಡ್ಡಿ ಹೈದ, ಸುಮ್ಮನಿರ್ಲ, ನಮ್ಮ ದೇವ್ರ ಬುದ್ಧಿ ನಮಗೆ ಗೊತ್ತಿಲ್ವ ಚಿನ್ನಪ್ಪ? ನಿನ್ನ ಕುತ್ತಿಗೆ ಮೇಲಿರೋ ಗುರುತಲ್ಲೇ ಹೇಳುವೆ. ಲೋ, ನಾನು 3 ಮಕ್ಕಳನ್ನ ಹೆತ್ತವಳು, ಮರಿ ಮೊಮ್ಮಕ್ಕಳನ್ನ ನೋಡಿರುವವಳು. ಕಣ್ತಗೋ, ಅದೇನು ಕೆನ್ನೆ ಕೆಂಪು ಮಾಡ್ಕೊಂಡು ನನ್ನ ಹತ್ರನೇ ನಾಟಕ ಆಡ್ತೀಯಾ? ಆಹಾ, ಬಡ್ಡಿ ಹೈದ ಅಜ್ಜಿನ ಥರಾನೇ ಎಂದು ತಾನು ಕೆನ್ನೆ ಕೆಂಪು ಮಾಡಿಕೊಂಡ್ಳು. ಅರ್ಜುನ್ ಜೋರಾಗಿ ನಗುತ್ತಾ, ಅಲ್ಲಲೇ ಅಮ್ಮಮ್ಮ, ಭಾರಿ ಇದೆಯಾ ನೀನು, ಇರು ತಾತಾಗ ಹೇಳ್ತೀನಿ, ಈಗ ಬಿಡು ನನ್ನ ಅಂತ ರೇಗಿಸ್ದ. ಅಮ್ಮಮ್ಮ ಕೋಪದಲ್ಲಿ, ಪಾಪ ಸೊಸೆ ಮುದ್ದು ಹಸ್ಕೊಂಡಿರ್ತಾಳೆ, ನೀನು ಹೋಗೋ ಅವಳಿಗೆ ತಿನ್ಸು. ಹಾಗೆ ಒಸಿ ಬೇಗ ಬಾರ್ಲಾ, ನಿನ್ನ ಗೆಳೆಯ ಕೃಷ್ಣ ನಿನ್ನ ತಂಗಿ ಬಂದವ್ರೆ, ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗೋಣ ಸರಿನಾ ಎಂದಾಗ ಹ್ಞೂ ಎಂದವನು ಅವಳಿಗಾಗಿ ಹಣ್ಣಿನ ರಸ ಮಾಡಿ ತೆಗೆದುಕೊಂಡ. ಅಮ್ಮಮ್ಮ ಅದನ್ನು ಎತ್ಕೊಂಡು ಅವನಿಗೆ ಕೇಸರಿ ಹಾಕಿದ ಹಾಲು ಕೊಡಲು ನಗುತ್ತಾ ಎಲ್ಲವನ್ನ ಎತ್ಕೊಂಡ. ಅದರಲ್ಲಿ ಅರಿಶಿನ ಶಾಸ್ತ್ರಕ್ಕೆ ತಾತ ಮನೆಯನ್ನು ಹಬ್ಬದಾಗ ಅಲಂಕಾರ ಮಾಡಿಸ್ತಿದ್ದಾರೆ. ನೀನು ಸೋಬ್ನ ಮುಗಿಸಿ ಬಂದಿದೀಯಾ ಅಂತ ಆ ಮುದುಕನಿಗೆ ಹೋಗಿ ಯಾರು ಹೇಳೋದು? ಮೊದಲೇ ನಿಮ್ಮ ತಾತ ನರಸಿಂಹ ಅವತಾರ ತಾಳು ಕುಂತವ್ರು ಕಣ್ಲಾ ಎಂದು ನುಡಿಯಲು ಅರ್ಜುನ್ ನಾಚಿ ತಲೆ ಬಗ್ಗಿಸ್ದ. ತನ್ನ ತಪ್ಪಿನಿಂದ ಮನೆಯವರೆಲ್ಲ ಅದೆಷ್ಟು ನೋವುಪಟ್ರೋ ಎಂದು ಕಣ್ಣು ತುಂಬಿಕೊಂಡ. ಅಮ್ಮಮ್ಮನನ್ನು ನೋಡ್ತಾ ಗಟ್ಟಿಯಾಗಿ ಅಪ್ಕೊಂಡವನು, ಅಮ್ಮಮ್ಮ, ಅರಿಶಿನ ಶಾಸ್ತ್ರ ಎಲ್ಲವೂ ನಿನ್ನೆ ರಾತ್ರಿನೇ ಮುಗೀತು ಅಂತ ಆ ನಿನ್ನ ಮುದ್ದು ಗಂಡನಿಗೆ ಹೋಗಿ ಹೇಳು. ತಾತ ನಿಜ ಖುಷಿಯಾಗ್ತಾರೆ. ಆರೋಹಿ ಕುತ್ತಿಗೆಗೆ ಮತ್ತೊಮ್ಮೆ ತಾಳಿ ಕಟ್ಟೋ ಗಂಡು ಕೂಡ ಈ ನಿಮ್ಮ ಮೊಮ್ಮಗ. ಅಮ್ಮಮ್ಮ, ಇನ್ನು ಅವಳಿಗೆ ನೋವು ಕೊಡೋಕ್ಕಿಲ್ಲ, ನಿನಗೂ ಕಾಟ ಕೊಡೋಕ್ಕಿಲ್ಲ ಎಂದು ಹೇಳಿ ತಿಂಡಿಯನ್ನು ಎತ್ಕೊಂಡು ಹೋದ. ಅವನು ಹೋದ ದಿಕ್ಕಿನ ಕಡೆ ನೋಡುತ್ತಾ ಖುಷಿಯಿಂದ ದೇವರಿಗೆ ಕೈ ಮುಗಿದ ನೀಲಮ್ಮ. ಅರ್ಜುನ್ನ ಸಂಸಾರ ಅಂತೂ ಬೆಟ್ಟದ ಶಿವಪ್ಪನ ಅನುಗ್ರಹದಿಂದ ಸರಿಯಾಯಿತು. ಇನ್ನು ಕೃಷ್ಣ ಮತ್ತು ಪದ್ಮ ಬದುಕಿನಲ್ಲಿ ಮತ್ತೆ ಶುಭ ಮೂಡಲಿ. ತಾಯಿ ಮಗ ಒಂದಾದರೆ ಈ ಮನೆ ನಂದ ಗೋಕುಲ. ಅಯ್ಯೋ, ನಮ್ಮ ರಾಹುಲ್ಗೆ ಏನು ಮಾಡೋದು, ಹೇಗೆ ಹೇಳೋದು ಎಂದು ಯೋಚಿಸುತ್ತಾ ಹಿತ್ತಲ ಕೊಟ್ಟಿಗೆ ಕಡೆ ಲಕ್ಷ್ಮಿ ಹತ್ರ ಮಾತಾಡಲು ಹೋದ್ಲು. ಶ್ವೇತಾ ತನ್ನ ರೂಮಿಗೆ ಹೊಟ್ಟೆ ಹಿಡಿದು ಬಂದು ಕೃಷ್ಣನ ಪಕ್ಕ ಕುಳಿತಳು. ಈಗ ನಡೆಯೋದಕ್ಕೆ ಕಷ್ಟ ಆಗ್ತಿದ್ದ ಮಡದಿಯನ್ನು ನೋಡಿ ಅವಳನ್ನು ಕೂರಲು ಹೇಳಿದ ಕೃಷ್ಣ ಅವಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದ್ದ. ಸುಮ್ಮನೆ ಕುಳಿತ ಕೃಷ್ಣನನ್ನು ನೋಡಿ ಅವನಿಗೆ ನೀರು ಕೊಡುತ್ತಾ, ರೀ, ನೀರು ಕುಡೀರಿ ಅಂದರೆ, ಏನಾಯಿತು, ಯಾಕೆ ಕೂತಿದ್ದೀರಾ? ಮಾವಯ್ಯನ ನೋಡಿ ಖುಷಿ ಆಗಲಿಲ್ವಾ? ಅತ್ತೆ ಮುಖದಲ್ಲಿ ಎಷ್ಟು ಸಂತೋಷ ನೋಡಿದೆ ಕೃಷ್ಣ. ಅಂತೂ ಗಂಡ ಹೆಂಡತಿ ಒಂದಾದರು, ಇನ್ನು ಆ ಅಮ್ಮ ಮಗನ ಸಂಬಂಧ ಬಾಕಿ ಅಷ್ಟೆ. ನೀನು ನೋಡಿದರೆ ಆಕಾಶ ತಲೆ ಮೇಲೆ ಬಿದ್ದವರ ಕೂತಿದೆಯಾ ಎಂದಾಗ ಏನು ಮಾತನಾಡದೆ ಸುಮ್ಮನೆ ಯೋಚಿಸ್ತಾ ಕುಳಿತಿದ್ದ. ಸ್ವಲ್ಪ ಹೊತ್ತಿನ ಬಳಿಕ ಅವಳು ಕೊಟ್ಟ ನೀರನ್ನು ಒಂದೇ ಗುಟ್ಕಿ ಕುಡಿದು ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡ. ಕ್ಷಮಿಸು ಚಿನ್ನಮ್ಮ, ನಾನು ತಪ್ಪು ಮಾಡಿಲ್ಲ ಅಲ್ವಾ? ಅಮ್ಮನಿಗೆ ದೂರ ಹೋಗೊಂಡ್ಬಿಟ್ಟೆ. ಆದರೆ ಆ ಮಾತು ಹೇಳೋಕ್ಕೆ ನಾನು ಯಾರು ಚಿನ್ನಮ್ಮ? ಈ ಮನೆ ಅವರದು. ಅದು ಅಲ್ಲದೆ ನಾವೀಗ ಬದುಕ್ತಾ ಇರೋ ತೋಟದ ಮನೆ ಕೂಡ ಅಪ್ಪ ಎನ್ನದೆ. ನಾನು ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ ಎಂದು ಅವಳ ಮಗವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣೀರಾಗ್ತಾ ಹೇಳಿದ. ಅವನ ಕಣ್ಣುಗಳನ್ನು ಒರೆಸಿದ ಶ್ವೇತಾ, ಚಿಂಟು, ಏನು ಹೇಳು, ಯಾಕೆ ಅಳ್ತಿದ್ಯಾ? ಅವ್ರ ಮನೆ ಬೇರೆ, ನಿನ್ನ ಮನೆ ಬೇರೆ ಏನೋ, ಯಾಕೆ ಹೀಗೆಲ್ಲ ನೊಂದ್ಕೊಂಡು ಮಾತಾಡ್ತಿದ್ಯಾ? ರೀ, ಅವ್ರು ನಿಮ್ಮನೆ ಹೆತ್ತ ಅಪ್ಪ ಅಮ್ಮ, ಏನಾಯ್ತೋ? ಒಂದು ಬಾರಿ ಅತ್ತೆಯನ್ನು ಕ್ಷಮಿಸು ಕೃಷ್ಣ ಎಂದು ಸಮಾಧಾನ ಮಾಡಿದ್ಲು. ಕೃಷ್ಣ ಅವಳ ಕೈ ಹಿಡಿದು ತನ್ನ ತಲೆ ಮೇಲೆ ಇಟ್ಕೊಂಡವನು, ಚಿನ್ನಮ್ಮ, ನನಗೆ ಒಂದೇ ಒಂದು ಆಣೆ ಮಾಡು. ನಾನು ಹೇಳಿದಾಗ ಕೇಳ್ತೀಯ ಅಲ್ವಾ? ನನಗೆ ಇನ್ನು ಇಲ್ಲಿರೋಕ್ಕಾಗ್ತಿಲ್ಲ, ದೂರ ಹೊರಟೋಗೋಣ ಚಿನ್ನಮ್ಮ. ನನಗೆ ಸಾಕಾಗಿದೆ. ನನ್ನ ಕೂಸುಗಳನ್ನು ಆ ನನ್ನ ತಾಯಿ ಮತ್ತು ಆ ರಾಹುಲ್ ನೋಡಬಾರ್ದು. ನನಗೆ ಅವ್ರ ಮೇಲೆ ಸ್ವಲ್ಪವೂ ನಂಬಿಕೆ ಬರ್ತಿಲ್ಲ ಚಿನ್ನಮ್ಮ.
ಅಮ್ಮ ಅನ್ನೋ ಮಮಕಾರ ಕೂಡ ಮನಸ್ಸಿಗೆ ಬರ್ತಿಲ್ಲ. ಅವರನ್ನು ನಾನು ಎಂದಿಗೂ ನೋಡಲೇಬಾರ್ದು ಅಂದರೆ ಇದೇ ನಿರ್ಧಾರ. ನೀನು ನನ್ನ ಜೊತೆ ಬರಲು ತಯಾರಾಗು, ಎಲ್ಲಾದರೂ ದೂರ ಹೊರಟೋಗೋಣ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಹೊರಡು ಎಂದು ಹೇಳಿ ಅಲ್ಲಿಂದ ಹೊರ ನಡೆದ. ಶ್ವೇತಾ ಕಣ್ತುಂಬಿಕೊಂಡು ಅಳುತ್ತಾ ಅಲ್ಲೇ ಹಾಸಿಗೆಗೆ ಒರಗಿದ್ಲು. ಅವನ ಎಲ್ಲ ನೋವಿಗೂ ಮೂಲ ಕಾರಣ ತಾನೇ ಅಂದ್ಕೊಂಡ್ಳು. ಅವನನ್ನು ಸಮಾಧಾನ ಮಾಡೋ ದಾರಿ ಕಾಣಲಿಲ್ಲ. ಅವನು ಹೇಳಿದ ಮಾತು ಕೇಳದೆ ಬೇರೆ ದಾರಿ ಯಾವುದೂ ಇರಲಿಲ್ಲ. ಕೃಷ್ಣ ತನಗೆ ಬದುಕೊಟ್ಟ ಭಗವಂತ. ಅದು ಅಲ್ಲದೆ ಅವನ ಮನಸ್ಸಿಗೆ ನೋವಾಗುವಂತೆ ತಾನು ಹಠ ಮಾಡಲು ಸಾಧ್ಯವಿಲ್ಲ ಎಂದು ಕಣ್ಣು ಒರೆಸ್ಕೊಂಡವಳು. ಅಣ್ಣನ ಮನೆ ತವರು ಮನೆ ಕಾಪಾಡುವ ಮನೆ ಇರ್ಬೋದು, ಆದರೆ ಒಂದು ಹೆಣ್ಣಿಗೆ ಗಂಡ ಮನೆಯೇ ಶಾಶ್ವತ. ಅವನು ಎಲ್ಲಿರ್ತಾನೋ ಅದೇ ನನ್ನ ನೆಲೆ ಎಂದು ಅವನು ಕಟ್ಟಿದ ತಾಳಿಯನ್ನು ಕಣ್ಣಿಗೊತ್ಕೊಂಡ್ಳು. ನೀಲಮ್ಮ ಕೊಟ್ಟಿಗೆಗೆ ಬರಲು ಲಕ್ಷ್ಮಿ ಎಲ್ಲ ಹಸುಗಳಿಗೂ ಪೂಜೆ ಮಾಡಿ ಮುಗಿಸಿ ಹಾಲು ಕರಿತಿದ್ಲು. ಅತ್ತೆಯನ್ನು ನೋಡಿ, ಅತ್ತೆಯಮ್ಮ ಇಲ್ಲಿಗೆ ಯಾಕೆ ಬರೋಕೋದ್ರಿ? ಎಲ್ಲಾದರೂ ಕಾಲು ಜಾರು ಬಿದ್ದರೆ ಏನು ಗತಿ? ನೀವು ಒಳಗೆ ಹೋಗಿ, ನಾನೇ ಬರ್ತೀನಿ. ಇನ್ನು ಚಿಕ್ಕ ಹುಡುಗಿ ಥರ ಆಡ್ತಾ ಇರಿ. ಮರಿ ಮೊಮ್ಮಕ್ಕಳು ಬರೋ ವಯಸ್ಸಾಯಿತು, ಅವರಿಗೆಲ್ಲ ಆಟ ಆಡಿಸೋದು ಯಾರು? ಸೊಂಟ ಮುರ್ಕೊಂಡು ಮೂಲೆ ಸೇರಬೇಕಾ ಅಂದ್ಲು. ಆದರೂ ನೀಲಮ್ಮ ಅವಳ ಮಾತು ಕೇಳದೆ ಅವಳ ಹತ್ರ ಹೋಗಿ ಅವಳ ಕೈ ಹಿಡಿದು ಮೇಲೆ ಎಬ್ಸಿದ್ಲು. ಅಯ್ಯೋ ಸೊಸೆ ಮುದ್ದು, ಎದ್ದೇಳು. ಇವತ್ತು ನಿನ್ನ ಮಗ ಮಾಡಿರೋ ಗನಂದಾರಿ ಕೆಲಸ ಕೇಳಿದರೆ ನೀನು ಇಲ್ಲೇ ಖುಷಿಯಲ್ಲಿ ಬೀಳ್ದಿದ್ದರೆ ಸಾಕು ಎಂದು ಅವಳಿಗೆ ಹೇಳಿದಾಗ ಲಕ್ಷ್ಮಿ ಜೋರಾಗಿ ನಗುತ್ತಾ, ಹೋ ಅತ್ತೆಯಮ್ಮ, ಎಲ್ಲ ನೋಡಿದ್ರಾ? ನಾನು ಬೆಳಗ್ಗೆನೇ ನೋಡಿದೆ ಬಿಡಿ. ನಾನು ಅವನ ಅಮ್ಮ. ಅವನ ಪ್ರತಿ ಗುಟ್ಟು ಗೊತ್ತು. ಹೋಗಿ ಅವತ್ತೇ ಗೊತ್ತಿತ್ತು ಇವನು ಆರೋಹಿನ ಬಿಟ್ಕೊಡಲ್ಲ ಅಂತ. ಅದಕ್ಕಾಗಿ ನಾನು ಸುಮ್ಮನೆ ಕೋಪ ಮಾಡ್ಕೊಂಡಿದ್ದೆ ಎಂದು ದನಗಳಿಗೆಲ್ಲ ಹುಲ್ಲು ಹಾಕುತ್ತಾ ಅತ್ತೆಯನ್ನು ಮಾತಾಡಿಸಿದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.